Good morning, students. Now, as I said you before, so we will start the gases laws or gas laws after the discussion of the characteristics of water gases. Okay. Now, first law, Boyle's law, which is related to volume and pressure, and Charles' law, which is related to volume and temperature. Then Avogadro law, which is related to volume and number of moles of what atoms or molecules. ಈ ಅನ್ನದ ಮೀನಿಂಗ್ ನಮಗೆ ಫಸ್ಟ್ ಚಾಪ್ಟರ್ನಲ್ಲಿ ನಾವು ನೋಡಿದ್ದೇವೆ. Gay-Lussac law, pressure and temperature. So let us one by one we will see what is first law, that is Boyle's law. ಇಲ್ಲಿ ನೋಡಿ, ಈ ರಿಲೇಷನ್ ಮೇಲೇ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ರೈಟ್? ಈಗ ನೋಡಿ, ವಿ ಈ ಚಿಹ್ನೆಗೆ ನಾವು ಏನಂತ ಕರಿತೇವೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್, ಎರಡು ಥರ ಬರ್ತವೆ. ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಲ್ಲಿ ನೋಡಿ, ಈಗ ನಾನು ಕನ್ಕ್ಲೂಷನ್ ಮಾಡ್ತೇನೆ, ಈ ಚಿಹ್ನೆಗೆ ನಾವು ಪ್ರಪೋರ್ಷನಲ್ ಅಂತ ಹೇಳ್ತೇವೆ, ಪ್ರಪೋರ್ಷನಲ್. ಓಕೆ, ಈಗ ವಿ ಈಸ್ 1/p ಬರೆದ್ರೆ ಇದಕ್ಕೆ ಪ್ರಪೋರ್ಷನಲ್ ಇಡ್ತೀರಾ, ಆದರೆ ಇನ್ವರ್ಸ್ಲಿ ಅಂತ ಹೇಳ್ತೀರಿ. ಇನ್ವರ್ಸ್ ಅಂದರೆ ಇದರದ್ದು ಕೆಳಗಡೆ ಐತಿ, ಅಂದರೆ ಇದರದ್ದು ಉಲ್ಟಾ ಐತಿ. ಇನ್ನೊಂದು ಏನಾಗುತ್ತೆ, ಈ ಥರ ಬರೆದ್ರೆ ಡೈರೆಕ್ಟ್ಲಿ, ಟಿ ನೋಡಿ ಡೈರೆಕ್ಟ್ಲಿ ಇದೆ. ಸೊ ಈ ಥರ ಟಿ 1/t ಬಂತಂದರೆ ಅದನ್ನು ಇನ್ವರ್ಸ್ಲಿ ಆಗ್ಬೋದು. ಈಗ ಡೈರೆಕ್ಟ್ ಈ ಥರ ಬಂತಂದರೆ, ಅಂದರೆ ನ್ಯೂಮರೇಟರ್ನಲ್ಲಿ ಟರ್ಮ್ ಇತ್ತಪ್ಪ ಅಂದರೆ ಅದಕ್ಕೆ ನಾವು ಡೈರೆಕ್ಟ್ಲಿ ಅಂತ ತೊಗೊತೇವೆ. ಇದಕ್ಕೆ ಡಿನಾಮಿನೇಟರಲ್ಲಿ ಇತ್ತಪ್ಪ ಅಂದರೆ ಇದಕ್ಕೆ ನಾವು ಏನಂತ ತೊಗೊತೇವೆ? ಇನ್ವರ್ಸ್ಲಿ. ಇದಕ್ಕೆ ಡೈರೆಕ್ಟ್ಲಿ ಅಂತ ತೊಗೊತೇವೆ. ಈಗ ನಾವು ಸೆಂಟೆನ್ಸು ಅದೇ ಥರ ಮಾಡುವುದಿಲ್ಲಿ, ನೆನಪಿನಲ್ಲಿ ಇಟ್ಕೊಳ್ಳಿ ಇಲ್ಲಿ. ಸೊ ವಿ volume is inversely proportional to pressure at constant temperature, right? At constant temperature the volume of the gaseous molecules inversely proportional to its pressure. ಈಗ ಪ್ರಪೋರ್ಷನಾಲಿಟಿ ಸೈನ್ ತೆಗೆದು ನಾನು ಏನು ಮಾಡ್ತೇನೆ, ಈಕ್ವಲ್ ಟು ಕೆ ಅಂತ ತೊಗೊತೀನಿ. ಇದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು. ಇದು ತೆಗೆದು ಪ್ರಪೋರ್ಷನಾಲಿಟಿ ಸೈನ್ ತೆಗೆದು ಇಕ್ವೇಷನ್ ಅಂದರೆ ಈಕ್ವಲ್ ಟು ಸೈನ್ ಕೆ ಅಂದರೆ ಏನು? ಪ್ರಪೋರ್ಷನಾಲಿಟಿ constant, proportionality constant, right? ಸೊ ಇಲ್ಲಿ PRO ಅಂತ ಬರಬೇಕು, ಪ್ರಪೋರ್ಷನಾಲಿಟಿ ಕಾನ್ಸ್ಟಂಟ್, PROPORTIONALITY, ಪ್ರಪೋರ್ಷನಾಲಿಟಿ ಕಾನ್ಸ್ಟಂಟ್. ಸೊ ದಿಸ್ ಒನ್, ಈಗ ಇಕ್ವೇಷನ್ನಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಮಗೆ ಗೊತ್ತಿದೆ. ಈ ಪಿ ಅನ್ನು ನಾನು ಈ ಕಡೆ ತರ್ತೇನೆ, ಅದು ಏನಾಗುತ್ತೆ? ವಿ ಪಿ ಅಂತ ಆಗುತ್ತೆ, ರೈಟ್? ಏನಂತ ಆಗುತ್ತೆ? ವಿ ಪಿ. ಓಕೆ, ದಟ್ ಈಸ್ ಪಿ ವಿ ಆರ್ ವಿ ಪಿ, ಬೋತ್ ಆರ್ ಸೇಮ್, ದ್ಯಾಟ್ಸ್ ಈಕ್ವಲ್ ಟು ಕೆ. ಇದು ಏನಾಯಿತು? ಒಂದು ಗ್ಯಾಸಿಗಾಯಿತು, ರೈಟ್? ಅಂದರೆ ಒಂದು ಕಂಟೈನರ್ಗಾಯಿತು. ಫಾರ್ ಅ ಸಿಸ್ಟಮ್ ಆಫ್ ಕಂಟೈನ್ ಟು ಪ್ರೆಷರ್ P1 ಆ್ಯಂಡ್ P2, ಆ್ಯಂಡ್ ಹೌ ಕ್ಯಾನ್ ವಿ ರೈಟ್ ಹಿಯರ್? P1 V1 ಅಂತ ಬರಿಬಹುದು, ರೈಟ್? ದೆನ್ ಇದೇ ತರಹ P2 V2. ಇಲ್ಲಿ ನೋಡಿ, ಎರಡೂ RHS ಟರ್ಮ್ ಸೇಮ್ ಇದ್ದಾವೆ. ಸೊ ಇದಕ್ಕೆ ನಾವು ಏನು ಮಾಡ್ತೇವೆ? P1 V1 ಈಸ್ ಈಕ್ವಲ್ ಟು P2 V2 ಅಂತ ತೊಗೊತೇವೆ. ಅರ್ಥ ಆಗ್ತಿದೆ ಅಂತ ಐ ವಿಲ್ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. 1/p, ದೆನ್ V ಈಸ್ ಈಕ್ವಲ್ ಟು K ಡಿವೈಡ್ ಬೈ P, ದೆನ್ VP ಈಸ್ ಈಕ್ವಲ್ ಟು ಆರ್ PV ಈಸ್ ಈಕ್ವಲ್ ಟು K ಅಂತ ತೊಗೊತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ? ಎರಡು ಗ್ಯಾಸಿಗೆ ತೊಗೊತೀರಾ. P1 V1 ಈಸ್ ಈಕ್ವಲ್ ಟು K, P2 V2 ಈಸ್ ಈಕ್ವಲ್ ಟು K. ಇಲ್ಲಿ ಎರಡು ಟರ್ಮ್ ಸೇಮ್ ಇದ್ದಾವೆ, ಅದಕ್ಕಾಗಿ ಇದಕ್ಕೆ ನಾವು ಈಕ್ವಲ್ ಮಾಡ್ಕೊತೇವೆ. ಸೊ P1 V1 ಈಸ್ ಈಕ್ವಲ್ ಟು P2 V2 ಅಂತ. ಸೊ ಅದನ್ನೇ ನಾನು ಇಲ್ಲಿ ಬರೆದಿರೋದು. ಇನ್ನೊಂದು ಥರ ಹೇಗೆ ಬರಿಬೋದು? ವಾಲ್ಯೂಮನ್ನು ಒಂದು ಕಡೆ ಮಾಡಿ ಇದನ್ನು ಈ ಕಡೆ ತೊಗೊಳ್ಳಿ, ಡಿನಾಮಿನೇಟರ್ ಇದನ್ನು ಈ ಕಡೆ ತೊಗೊಳ್ಳಿ, ಏನಾಗುತ್ತೆ? P1 ಡಿವೈಡ್ ಬೈ P2 ಈಸ್ ಈಕ್ವಲ್ ಟು V2 ಡಿವೈಡ್ ಬೈ V1. ಸೊ ಅದನ್ನೇ ನಾನಿಲ್ಲಿ ಬರೆದಿರುವುದು. ಇಲ್ಲಿ ಗ್ರಾಫ್ ನೋಡಿ, ವಾಲ್ಯೂಮ್ ಹೇಗೆ ಇನ್ಕ್ರೀಸ್ ಆಗ್ತಾ ಇದೆ, ರೈಟ್? ಸೊ ಇಲ್ಲಿ 0 ಇದೆ, 1 2 3 4 5. ಓಕೆ, ವಾಲ್ಯೂಮ್ ಪ್ರೆಷರ್ ನೋಡಿ 1 2 3 4 5. ಅಲಾಂಗ್ ದ y ಆಕ್ಸಿಸ್ ಪ್ರೆಷರ್ ಇಸ್ ದೇರ್, ಅಲಾಂಗ್ ದ x ಆಕ್ಸಿಸ್ ವಾಲ್ಯೂಮ್ ಇಸ್ ದೇರ್. ಈಗ ವಾಲ್ಯೂಮ್ ಹೇಗೆ ಇನ್ಕ್ರೀಸ್ ಆಗತೈತಿ? ಪ್ರೆಷರ್ ಫಾಲ್ ಆಗ್ತಾ ಬರ್ತಾ ಇದೆ, ಅಂದರೆ ಡಿಕ್ರೀಸ್ ಆಗ್ತಾ ಇದೆ,
ರೈಟ್. ಇನ್ವರ್ಸ್ಲಿ ಅಂತ ಹೇಳಿದೆ ನಾವು ಸೆಂಟೆನ್ಸ್ನಲ್ಲಿ, ರೈಟ್. ಇನ್ವರ್ಸ್ಲಿ ಅಂದರೆ ಉಲ್ಟಾ, ಇದು ಹೆಚ್ಚಿಗೆ ಆಯ್ತಂದರೆ ಇದು ಕಡಿಮೆ ಆಗುತ್ತೆ. ಸೊ ಅದನ್ನೇ ಇಲ್ಲಿ ಗ್ರಾಫ್ನಲ್ಲಿ ನಾವು ತೋರಿಸ್ತಾ ಇರುವುದು. ಈಗ ವಾಲ್ಯೂಮ್ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತೈತಿ, ಆದರೆ ಪ್ರೆಷರ್ ನಿಧಾನಕವಾಗಿ ಡಿಕ್ರೀಸ್ ಆಗ್ತಾ ಇದೆ ಫಾರ್ ದ ಪರ್ಟಿಕ್ಯುಲರ್ ಟೆಂಪ್ರೇಚರ್. ಈಗ 300 ನಾನು ಕ್ಯಾಲ್ವಿನ್ ಇಟ್ಟಾಗ ಡಿಕ್ರೀಸ್ ಆಯಿತು, 400 ಇಟ್ಟಾಗೂ ಡಿಕ್ರೀಸ್ ಆಯಿತು, 600 ಇಟ್ಟಾಗೂ ಏನಾಗುತ್ತೆ, ಪ್ರೆಷರ್ ಡಿಕ್ರೀಸ್ ಆಗ್ತಾ ಇದೆ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದು ಏನು ಹೇಳುತ್ತೆ, ಬಾಯ್ಲ್ಸ್ ಲಾ ಅಂತ ನಾವು ಹೇಳ್ತೇವೆ. ನೆಕ್ಸ್ಟು ಚಾರ್ಲ್ಸ್ ಲಾ, ಸೇಮ್. ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಬಟ್ ಆಟ್ ಕಾನ್ಸ್ಟಂಟ್ ಪ್ರೆಷರ್. ಇಲ್ಲಿ ಏನಿತ್ತು, ಕಾನ್ಸ್ಟಂಟ್ ಟೆಂಪ್ರೇಚರ್ ಇತ್ತು ನೋಡಿ. ಪಿ ವಿ ಟಿ ಈ ಥರ ನೀವು ತಗೋಬೇಕು. ಏನು, ಪಿ ವಿ ಆರ್ ವಿ ಪಿ ಟಿ, ಇದು ತೊಗೊಂಡಾಗ ಇದು ಕಾನ್ಸ್ಟಂಟ್ ಇರುತ್ತೆ. ದೆನ್ ವಾಲ್ಯೂಮ್ ಪ್ರೆಷರ್ ತೊಗೊಂಡಾಗ ಟೆಂಪ್ರೇಚರ್ ಕಾನ್ಸ್ಟಂಟ್. ವಿ ಮತ್ತು ಟಿ ತೊಗೊಂಡಾಗ ಪ್ರೆಷರ್ ಕಾನ್ಸ್ಟಂಟ್ ಆಗಿರುತ್ತೆ. ಸೊ ಅದನ್ನೇ ನಾನಿಲ್ಲಿ ಬರೆದಿರುವುದು. ಇಲ್ಲಿ ನೋಡಿ, ಅಟ್ ಕಾನ್ಸ್ಟಂಟ್ ಪ್ರೆಷರ್ ದ ವಾಲ್ಯೂಮ್ ಆಫ್ ದ ಗ್ಯಾಸಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಟೆಂಪ್ರೇಚರ್. ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಇದನ್ನು ತೆಗೆದು ಮತ್ತು ಅಗೇನ್ ದ ಸೇಮ್ ಥಿಂಗ್ ಐ ಹ್ಯಾವ್ ಫಾಲೋಡ್, ರೈಟ್. ಸಿ ಹಿಯರ್, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ. ಚಾರ್ಲ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇರೋದು. ವಿ ಈಸ್ ಈಕ್ವಲ್ ಟು ಟಿ. ನಾವು ವಿ ಬೈ ಟಿ ಈಸ್ ಈಕ್ವಲ್ ಟು ಕೆ. ಇದು ಏನಾಯಿತು, ಒಂದು ಗ್ಯಾಸಿಗೆ ಆಯಿತು. ಇಂಥವು 2 ಗ್ಯಾಸಿಗೆ ತೊಗೊಂಡ್ರೆ T1 ಈಸ್ ಈಕ್ವಲ್ ಟು ಕೆ, ದೆನ್ V2 ಡಿವೈಡ್ ಬೈ T2 ಈಸ್ ಈಕ್ವಲ್ ಟು ಕೆ. ನಾವು ಎರಡು ಸೇಮ್ ಐತಿ. ಸೊ ಅದಕ್ಕಾಗಿ ನಾವೇನು ಮಾಡ್ತೇವೆ, ಈಕ್ವಲೈಸ್ V1 T1 ಈಸ್ ಈಕ್ವಲ್ ಟು V2 ಬೈ T2. ಈ ಥರ ನಾವು ಬರಿತೇವೆ ಚಾರ್ಲ್ಸ್ ಲಾ. ಇವು ಮ್ಯಾಥಮೆಟಿಕಲ್ ಇಕ್ವೇಷನ್ ಅಂದರೆ ಈಕ್ವಲ್ ಟು ಸೈನ್. ಇದು ಏನಿದೆ, ರಿಲೇಷನ್ ಐತಿದು, ರೈಟ್. ಇದು ರಿಲೇಷನ್, ಇದು ಮ್ಯಾಥಮೆಟಿಕಲ್ ಇಕ್ವೇಷನ್. ಇದನ್ನು ಬರಿಬಹುದು. ಇದು ಬಿಟ್ಟರೆ ಮತ್ತೆ ಬೇರೆ ಈ ಥರನೂ ನೀವು ಬರಿಬಹುದು. ಈಗ ಇಲ್ಲಿ ನೋಡಿ ಏನಿದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಇದನ್ನು ಇನ್ಕ್ರೀಸ್ ಆಗುತ್ತೆ, ಇದನ್ನು ಇನ್ಕ್ರೀಸ್ ಆಗುತ್ತೆ. ಓಕೆ. ಸೊ ಎರಡು ಇನ್ಕ್ರೀಸ್ ಆಗ್ತಾವೆ. ಪ್ರೆಷರ್ ವಾಲ್ಯೂಮ್ ಹೆಂಗೆ ಇನ್ಕ್ರೀಸ್ ಆಗತೈತಿ ಹಂಗೆ ಟೆಂಪ್ರೇಚರ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್. ಇಲ್ಲಿ ನೋಡಿ, ವೈ ಆಕ್ಸಿಸ್ ಟೆಂಪ್ರೇಚರ್, ಎಕ್ಸ್ ಆಕ್ಸಿಸ್ ಟೆಂಪ್ರೇಚರ್ ಇದೆ, ವೈ ಆಕ್ಸಿಸ್ ವಾಲ್ಯೂಮ್ ಇದೆ. ಸೊ ಈಗ 1 2 3 ಇದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ ದ ಸೇಮ್ ವೇ ಅಟ್ ಕಾನ್ಸ್ಟಂಟ್ ಪ್ರೆಷರ್ P1 P2 P3 ವಾಲ್ಯೂಮ್ನು ಇನ್ಕ್ರೀಸ್ ಆಗ್ತಾ ಇದೆ, ರೈಟ್. ಸೊ ಇದು ನಮಗೆ ಇಲ್ಲಿ ಗೊತ್ತಿರಬೇಕು. ನೆಕ್ಸ್ಟ್ ಹಿಯರ್ ಐಸೋಬಾರ್ ಅಂತ ನಾವು ಇಲ್ಲಿ ಒಂದು ವರ್ಡ್ ಬರುತ್ತೆ. ಐಸೋಬಾರ್ ಮೀನ್ಸ್ ವಾಟ್, ಅ ಲೈನ್ ಒಬ್ಟೇನ್ಡ್ ಇನ್ ದ ಗ್ರಾಫ್ ವಾಲ್ಯೂಮ್ ವರ್ಸಸ್ ಟೆಂಪ್ರೇಚರ್. ವಾಲ್ಯೂಮ್ ವರ್ಸಸ್ ಟೆಂಪ್ರೇಚರ್ ಗ್ರಾಫ್ ಏನಿರುತ್ತಲ್ಲ ಅದಕ್ಕೆ ನಾವು ಐಸೋಬಾರ್ ಅಂತ ನಾವು ಹೇಳ್ತೇವೆ. ಸೊ ಚಾರ್ಲ್ಸ್ ಲಾ, ಆನ್ ದ ಬೇಸಿಸ್ ಆಫ್ ವಿಚ್ ಎಕ್ಸ್ಪೆರಿಮೆಂಟ್ ಹಿ ಸೇಡ್ ಆಲ್ ದೀಸ್ ಥಿಂಗ್ಸ್, ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಬಲೂನ್ ಎಕ್ಸ್ಪೆರಿಮೆಂಟ್, ಅಥವಾ ನೀವು ಟೈರ್ ತಗೋಬಹುದು. ಬೇಸಿಗೆ ಕಾಲದಲ್ಲಿ ಇನ್ ದ ಸಮರ್ ಸೀಸನ್ ವಾಟ್ ವಿಲ್ ಹ್ಯಾಪನ್, ದ ಟೈರ್ ಗೊನ್ನ ಬಸ್ಟ್, ಏನಾಗುತ್ತೆ, ಬ್ಲಾಸ್ಟ್ ಆಗುತ್ತೆ ಟೈರ್. ಯಾಕೆ ಹೀಗಾಗುತ್ತೆ, ಹೊರಗಿನ ಟೆಂಪ್ರೇಚರ್ ಉಷ್ಣತೆ ಹೆಚ್ಚಿಗೆ ಆಗುತ್ತೆ, ಒಳಗಡೆ ಇರುವಂತಹ ವಾಲ್ಯೂಮ್ ಗ್ಯಾಸಸ್ ಅವೇನಾಗ್ತವೆ, ಡಿಕ್ಕಿ ಹೊಡಿಲಿಕ್ಕೆ ಶುರು ಆಗ್ತವೆ, ರೈಟ್. ಕೊಲಿಷನ್ ಟೇಕ್ಸ್ ಪ್ಲೇಸ್. 10 ರಿಂದ 20, 20 ರಿಂದ 200, 200 ರಿಂದ 2000. ಸೊ ಅದು ಏನಾಗುತ್ತೆ, ಟ್ಯೂಬ್ ನಮ್ಮದು ಒಡೆದು ಹೋಗುತ್ತೆ, ರೈಟ್. ವೀಲ್ ಟ್ಯೂಬ್ ಏನಾಗುತ್ತೆ, ಒಡೆದು ಹೋಗುತ್ತೆ. ಸೊ ಈಗ ಏನು ನಾವು ಹೇಳ್ಬೋದು, ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇತ್ತು, ಅದಕ್ಕಾಗಿ ವಾಲ್ಯೂಮ್ ಇನ್ಕ್ರೀಸ್ ಆಯಿತು. ಸೊ ಅವ ಏನು ಹೇಳ್ತಾನೆ, ಬಲೂನ್ ಎಕ್ಸ್ಪೆರಿಮೆಂಟ್ ಇಲ್ಲಿ ತೊಗೊಂಡು, ಟೆಕ್ನಾಲಜಿ ತೊಗೊಂಡು ಇಲ್ಲಿ ನಮಗೆ ಹೇಳ್ತಾನೆ. ಸೊ ದ ರಿಮೈನಿಂಗ್ 2 laws we will see in the next video, that is Avogadro law and Gay-Lussac law. Thank you.